ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಐತಿಹಾಸಿಕ ರಾಷ್ಟ್ರೀಯ ಪ್ರತಿನಿಧಿ ಸಭೆ ಪ್ರತಿ 3 ವರ್ಷಗಳಿಗೊಮ್ಮೆ ರಾಷ್ಟ್ರೀಯ ಮಟ್ಟದ ನಾಯಕರನ್ನು ಆಯ್ಕೆ ಮಾಡುವಂತಹ ಬಹಳ ಅದ್ಧೂರಿಯಾದಂತಹ ಪ್ರತಿನಿಧಿ ಸಭೆ ಇಂದು ಮತ್ತು ನಾಳೆ ಮಂಗಳೂರಿನ ಇಂಡಿಯಾನಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇದೆ. ಇದು 6ನೇ ರಾಷ್ಟ್ರೀಯ ಪ್ರತಿನಿಧಿ ಸಭೆ. ಮಂಗಳೂರಿನಲ್ಲಿ ಪಕ್ಷದ ಕಾರ್ಯಕರ್ತರು, ಪಕ್ಷದ ಹಿತೈಷಿಗಳು ಮತ್ತು ಬೆಂಬಲಿಗರು ಜಾಸ್ತಿ ಇರುವ ಕಾರಣಕ್ಕಾಗಿ ನಾವು ಈ ಒಂದು ರಾಷ್ಟ್ರೀಯ ಪ್ರತಿನಿಧಿ ಸಭೆಯ ಆತಿಥ್ಯವನ್ನು ಕೇಳಿ ಪಡೆದಿದ್ದೇವೆ. ಯಾವ ರೀತಿ ಕೇಳಿ ಪಡೆದಿದ್ದೇವೆಯೋ ಅದೇ ರೀತಿ ಅದ್ಧೂರಿಯಾಗಿ ಈ ಒಂದು ಪ್ರತಿನಿಧಿ ಸಭೆಯನ್ನು ನಡೆಸ್ತಾ ಇದ್ದೇವೆ. ದೇಶದ ಸುಮಾರು 20 ರಾಜ್ಯಗಳಿಂದ ಬೇರೆ ಬೇರೆ ಮೂಲೆಗಳಿಂದ ಬಂದಂತಹ ಪ್ರತಿನಿಧಿಗಳು ಇವತ್ತು ಮಂಗಳೂರಿನಲ್ಲಿ ಸಮಾಗಮಗೊಂಡಿದ್ದಾರೆ. ಈಗಾಗಲೇ ಉದ್ಘಾಟನಾ ಭಾಷಣ ನಡೆದಿದೆ. ನಮ್ಮ ದೇಶದ 14 ರಾಜ್ಯಗಳ ಪಕ್ಷದ ನಾಯಕರು ಇದರಲ್ಲಿ ಪ್ರತಿನಿಧಿಸ್ತಾರೆ. ಅದರ ಜೊತೆಗೆ ವಿಶೇಷ ಆಮಂತ್ರಿತರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕರು 14 ರಾಜ್ಯಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ದಾರೆ. ವಿಶೇಷವಾದಂತಹ ರಾಜಕೀಯ ಚರ್ಚೆಗಳು ಮತ್ತು ಮುಂದಿನ ದಿನಗಳಲ್ಲಿ SDPಯ ರಾಜನೀತಿ ಯಾವ ರೀತಿ ಇರಬೇಕು ಅನ್ನುವಂತಹ ದಿಕ್ಸೂಚಿಗಳು, ಮಹತ್ವವಾದಂತಹ ಚರ್ಚೆಗಳು, ಚುನಾವಣಾ ಆಧಾರಿತವಾದಂತಹ ರಾಜಕೀಯದಲ್ಲಿ ಯಾವ ರೀತಿ ಸಕ್ರಿಯಗೊಳ್ಳಬೇಕು ಅನ್ನುವುದರ ಬಗ್ಗೆಯೂ ಕೂಡ ವಿಶೇಷವಾದಂತಹ ಚರ್ಚೆಗಳು ನಡೀಲಿಕ್ಕಿದೆ. ನಾಳೆಯ ದಿನ ಹೊಸ ನಾಯಕತ್ವದ ಘೋಷಣೆ ಇದೇ ಒಂದು ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಕಳೆದ 3-4 ವರ್ಷಗಳಲ್ಲಿ ಪಕ್ಷದ ಎಲ್ಲ ಕಾರ್ಯಚಟುವಟಿಕೆಗಳ ವರದಿಯಲ್ಲಿ ಮಂಡಿಸಲಾಗ್ತದೆ, ಚರ್ಚೆ ನಡೀತದೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ನಡೆಯುವಂತಹ ಎಲ್ಲ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಒಂದು ಚರ್ಚೆ, ಅದರ ಒಂದು ಮಂಡನೆ ಎಲ್ಲ ಇಲ್ಲಿ ನಡೆದು ಮುಂದಿನ ದಿನಗಳಲ್ಲಿ ಪಕ್ಷವು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು, ಚುನಾವಣೆಗಳನ್ನು ಹೇಗೆ ಎದುರಿಸಬೇಕು, ಜನರು ಜ್ವಲಂತವಾಗಿ ಎದುರಿಸುವ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಅದನ್ನು ಹೋರಾಟದ ಮೂಲಕ ಪರಿಹರಿಸಬೇಕು ಮುಂತಾದ ವಿವಿಧ ಆಯಾಮಗಳಲ್ಲಿ ಇಲ್ಲಿ ಚರ್ಚೆ ನಡೀತದೆ. ಅದರ ನಂತರ ಮುಂದಿನ 3-4 ವರ್ಷಗಳಿಗೆ ಬೇಕಾಗಿರುವಂತಹ ರಾಷ್ಟ್ರೀಯ ಮಂಡಳಿಯ ಇಲ್ಲಿ ಡಿಕ್ಲೇರ್ ಆಗುತ್ತೆ, ಚುನಾವಣೆ ಆಗುತ್ತೆ, ಡಿಕ್ಲೇರ್ ಆಗುತ್ತೆ ಮತ್ತು ಅದರ ಪದಾಧಿಕಾರಿಗಳ ಆಯ್ಕೆ ಕೂಡ ಇಲ್ಲಿ ನಡೀತದೆ. ನಾಳೆ ಹೊಸ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರನ್ನು, ಅದೇ ರೀತಿ ರಾಷ್ಟ್ರೀಯ ಸಮಿತಿಯನ್ನು ಕೂಡ ಘೋಷಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಆನಂತರ ಮಂಗಳೂರು ನಗರದ ಮುಖ್ಯ ಬೀದಿಗಳಲ್ಲಿ ಆಕರ್ಷಕವಾದಂತಹ ಸಾಂಸ್ಕೃತಿಕ ವೈವಿಧ್ಯಗಳೊಂದಿಗೆ ಹೊಸ ನಾಯಕರನ್ನು ಬರಮಾಡಿಕೊಳ್ಳುವಂತಹ ಒಂದು ಅಭಿನಂದನಾ ರ್ಯಾಲಿಯೂ ಕೂಡ ನಡೆದು ಪುರಭವನದಲ್ಲಿ ಒಂದು ಅಭಿನಂದನಾ ಸಭೆಯೂ ಕೂಡ ನಡೀಲಿಕ್ಕಿದೆ. ಎಲ್ಲ ಸಾರ್ವಜನಿಕರಲ್ಲಿ, SDP ಹಿತೈಷಿಗಳಲ್ಲಿ, ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಏನು ಅಂತ ಹೇಳಿದರೆ 21ನೇ ತಾರೀಕು 4 ಗಂಟೆಯ ನಂತರ ಬಿಡುವು ಮಾಡಿಕೊಂಡು ಪಕ್ಷದ ರಾಷ್ಟ್ರೀಯ ಹೊಸ ನಾಯಕತ್ವಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ, ಜಯಘೋಷಗಳನ್ನು ಮೊಳಗಿಸಲಿಕ್ಕೆ ನೀವೆಲ್ಲರೂ ಮಂಗಳೂರು ನಗರಕ್ಕೆ ಆಗಮಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಿನದಿಂದ ದಿನಕ್ಕೆ ಬಲಿಷ್ಠಗೊಳ್ಳುತ್ತಾ ಯುವ ಸಮೂಹವನ್ನು ಕೂಡ ಈ ಪಕ್ಷ ತನ್ನೆಡೆಗೆ ಆಕರ್ಷಿಸಿಕೊಂಡು ಹೋಗ್ತಾ ಇದೆ. ಈಗಾಗಲೇ ಪಕ್ಷ ತೆಗೆದುಕೊಳ್ಳುವಂಥ ಹಲವಾರು ನಿಲುವುಗಳನ್ನು ಈ ದೇಶದ ಜನರು ಸ್ವಾಗತಿಸ್ತಾ ಇದ್ದಾರೆ. ಈ ದೇಶದ ಮೂಲ ನಿವಾಸಿಗಳಾದಂತಹ ಇಲ್ಲಿನ ಅಲ್ಪಸಂಖ್ಯಾತರು, ಬಡವರು, ಇಲ್ಲಿನ ದಲಿತರು, ಈ ಸಮುದಾಯಗಳ ಪ್ರತಿನಿಧಿಯಾಗಿ ಇವತ್ತು ಈ ಪಕ್ಷ ಕಾರ್ಯಾಚರಣೆ ಮಾಡ್ತಾ ಇದೆ. ಪಕ್ಷದ ಬೇರುಗಳು ಇವತ್ತು ಈ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಮೂಲೆಗಳಲ್ಲಿಯೂ ಕೂಡ ಹರಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಆಗಿರ್ತದೆ ನಾವು 6ನೇ ಪ್ರತಿನಿಧಿ ಸಭೆಯನ್ನು ಇವತ್ತು ಮಂಗಳೂರಿನಲ್ಲಿ ಆಯೋಜಿಸಿರ್ತಕ್ಕಂಥದ್ದು.